ಏ ದಳಪತಿರ ಗಿಳಪತಿರ ಇಲ್ಲ ಮಗದೀರ. ನಾನೇನಾದ್ರು ಕಾಡಲ್ಲಿ ಮನೆ ಕಟ್ಕೊಂಡಿದ್ಬಿಟ್ರೆ ಆಯ್ತು, ಆಮೇಲೆ ನನ್ಗೆ ಊರ್ ಸುದ್ದಿ ಎಲ್ಲ ಕೊಡೋರು ಯಾರು? ಮುಂದಿನ ಜನ್ಮ ಅಂತ ಇದ್ರೆ ಕೇಳ್ಕೊಂಡಲ್ಲ ಬರ್ಸ್ಕೊಂಡ್ ಬರ್ತೀನಿ ಅಂತ ಕಾನ್ಸೆ ಕಡಕ್ ಹೋಗ್ಬೇಡ. ನಾನ್ ಸಿಕ್ಕಿರೋದು ಹೆಚ್ಚು ನಿಂಗೆ ಮುಂದಿನ ಜನ್ಮ. ಡಿಪ್ರೆಷನ್. ನಾನು ಮಾಡೋ ಮೆಸೇಜು ಮಾಡಲ್ಲ ಅಂತ ಹೇಳಿದೆ, ಮಾಡಿದೀನಿ ಅಂದ್ರೆ ಅದ್ರಲ್ಲಿ ಏನೋ ಒಂದು ವಿಷಯ ಇರುತ್ತೆ ಅಂತ. ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಿದ್ರು ನಾನು ಬಲವಂತದಿಂದ ನಿಂಗೆ ಮೆಸೇಜ್ ಮಾಡ್ತಾ ಮೇರಿ ಲಡ್ಕಿ ನಿನ್ನಂತ ಇನ್ನೂ ಈ ದೇಶದಲ್ಲಿ ಇದಾರ? ಸರಿಯಾಗಿ ಊಟ ಮಾಡು, ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡ, ನಾನು ಇದ್ದೀನಿ ಅಂತ ಹೇಳೋರೆ ತಲೆ ಕೆಡ್ಸೋದು. ಒಟ್ನಲ್ಲಿ ಏನೇ ಆಗ್ಲಿ ನಮ್ಮ ಇಷ್ಟಂತೆ ಬಾಳ್ಬೇಕು. ಶ್ರದ್ಧೆ, ಶಿಸ್ತು, ಭಕ್ತಿಗೋಸ್ಕರ ಹೆಸರುವಾಸಿಯಾಗಿರೋ ಈ ಸೂರ್ಯವಂಶದಲ್ಲಿ ಇವನೊಬ್ಬ. टाइम क्या हो भैया? थोड़ा बहुत टाइम खराब चला जाने तो पेल दूंगा जा रही. ಜೀವನದಲ್ಲಿ ನಾವೇನಾದ್ರೂ ಒಂದು ಗುರಿ ಇಟ್ಕೊಂಡಿದೀವಿ ಅಂದ್ರೆ ಅದು ಸಾಲ. ಸಾಲ ಇಲ್ಲ ಅಂದ್ರೆ ಜೀವನನೇ ಇಲ್ಲ. ಅದಕ್ಕೆ ನನ್ನ ಜೀವನದಲ್ಲಿ ಏನೇನೇನೋ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಾನು ದೇವಸ್ಥಾನಕ್ಕೆ ಅಲ್ಲಿ ಇಲ್ಲಿ ಅಂತ ಹೋಗಿ ಬರ್ತಿದ್ದೀನಿ. ಆದ್ರೆ ಗೊಂಬೆ ಆಡ್ಸೋನ್ ಮ್ಯಾಲ ಕುತ್ಕೊಂಡ್ರ ಕಡ್ಡಿ ಆಡ್ಸೋರ್ ನಮ್ಮ ಮಗಲ್ದಾಗೆ ಇರ್ತಾರೆ. ರಾತ್ರಿ ಆದ್ರ ಹಸು ಹೋಕ್ಕೈತಿ, ಹಗಲತ್ತಾದ್ರ ನೀತಿ ಬರ್ತೈತಿ. ಏನ್ ನಡೆಯಕತ್ತೈತಿ ನಮ್ಮ ಜೀವನ? ಏನ್ ಮಾಡ್ತಿದೆ ಗೊತ್ತಾಗ್ತಿಲ್ಲ. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನನ್ನ ಜೀವನದಲ್ಲಿ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ನಾನು ಏನ್ ಸಾಧನೆ ಮಾಡಿಲ್ಲ ಅಂದ್ರೂ ಸಹ ಸಮಸ್ಯೆಗಳು ಬೀದಿ ನಾಯಿ ಇದ್ದಂಗೆ. ನಾನು ಎಷ್ಟು ಓಡ್ತಿರ್ತೀನಿ ಅಷ್ಟು ಅಟ್ಟಿಸ್ಕೊಂಡು ಬರ್ತಿರ್ತವೆ. ಊರ್ ಮಂದಿ ಉಸ ಬರೀ ನಮಗ್ ಬೇಡ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಆದ್ರ ಊರ್ ಮಂದಿ ಉಸ ಬರೀ ನಾವ ಬೇಕಾಗಿದ್ರ ಲಾಜಿಕ್ ಐತಿ ಮತ್ತೆ ಮ್ಯಾಜಿಕ್ ಐತಿ. ನಾನು ಯಾರ ವಿಷಯಕ್ಕೆ ಹೋಗ್ಬಾರ್ದು, ನನ್ನ ವಿಷಯ ಯಾರು ಮಾತಾಡ್ಬಾರ್ದು ಅನ್ಕೊಂಡು ಕಾಡಲ್ಲಿ ಒಂದು ಮನೆ ಕಟ್ಬಿಡೋಣ ಅನ್ಕೊಂಡು. ಆಮೇಲೆ ಗೊತ್ತಾಯ್ತು ಕಾಡಲ್ಲಿ ನಾನು ಮನೆ ಕಟ್ಕೊಂಡಿದ್ರೆ ಪಾಪ ನನ್ನ ಬಗ್ಗೆ ಮಾತಾಡೋರ್ಗೆ ಎಷ್ಟು ಬೇಜಾರಾಗಬಾರ್ದು ಅಂತ ಕಾಡಲ್ಲಿ. ಅದಕ್ಕೆ ಕಾಡಲ್ಲಿ ಮನೆ ಕಟ್ಟೋದನ್ನ ಮರ್ತ್ಬಿಟ್ಟೆ. ಆದರೂ ಮನೆ ಕಟ್ಟೋದು ಮರ್ತೆ ಅಂತ ಹೇಳ್ಬಿಟ್ಟು ನಾನೇನು ಸುಮ್ಮನೆ ಗೊತ್ತಿಲ್ಲ, ಅವ್ರ ಬಗ್ಗೆನೂ ನಾನು ಮಾತಾಡ್ತಿರ್ತೀನಿ. ಈ ಗಂಡನ ಮನೇಲಿ ಸಮಸ್ಯೆ ಆದ್ರೆ ತವ್ರ ಮನೆಗೆ ತಗೊಂಡೋಗಿ ಹೇಳ್ತೀನಿ ನಿನ್ ಮನೆ ಸಮಸ್ಯೆ ತಂದು ಹೇಳ್ಬೇಡ ಅಂತಾರೆ. ಅದೇ ತವ್ರ ಮನೇಲಿ ಸಮಸ್ಯೆ ಆದ್ರೆ ಗಂಡನ ಮನೆ ತಗೊಂಡೋಗಿ ಹೇಳ್ತೀನಿ ನಿನ್ ಮನೆ ಸಮಸ್ಯೆ ತಂದು ಹೇಳ್ಬೇಡ ಅಂತಾರೆ. ಆದ್ರೆ ನಾನು ಯಾರ ಮನೆ ಸಮಸ್ಯೆ ತಗೊಂಡೋಗಿ ಯಾರಿಗೆ ಹೇಳಕತ್ತೀನಿ ಅಂತ ನನಗೆ ಗೊತ್ತಾಗೋದು. ನನ್ನ ಮಕ್ಕಳು ಹಾಲಿವುಡ್ನವರು ಯಾರ್ಯಾರಿಗೂ ಆಸ್ಕರ್ ಕೊಡ್ತಾರೆ, ಇವ್ರಿಗೆ ಕೊಡ್ಬೇಕು. ಅಣ್ಣ ನನ್ ಕೈಲಾಗ್ತಾ ಇಲ್ಲ. ಈ ಯೂಟ್ಯೂಬ್ ಸಾವಸರೆ ಸಾಕು, ಬಡ್ಡಿ ಹೆಗ್ಲಿ ಯಾವ ಸಬ್ಸ್ಕ್ರೈಬೇ ಮಾಡಲ್ಲ.